ಬೀದಿನಾಯಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಲು ವೈಜ್ಞಾನಿಕ ಹಾಗೂ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಎನಿಮಲ್ ಕೇರ್ ಟ್ರಸ್ಟ್ ಒತ್ತಾಯಿಸಿದೆ. ಎನಿಮಲ್ ಕೇರ್ ಟ್ರಸ್ಟಿನ ಟ್ರಸ್ಟಿ ಸುಮಾ ನಾಯ್ಕ್ ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬೀದಿನಾಯಿಗಳ ಸಂಖ್ಯೆಯನ್ನು ಪರಿಣಾಮಕಾರಿಯಾಗಿ ಕಡಿಮೆ ಮಾಡಬೇಕಾದ್ರೆ ಸಂತಾನಹರಣ ಚಿಕಿತ್ಸೆಗಳನ್ನು ನಡೆಸುವ ಎನಿಮಲ್ ಬರ್ತ್ ಕಂಟ್ರೋಲ್ ಸೆಂಟರ್ಗಳನ್ನು ಹೆಚ್ಚಿಸಬೇಕು. ನಾಯಿ ಮತ್ತು ಬೆಕ್ಕುಗಳನ್ನು ಸಾಕುವವರು ಅವುಗಳ ಮರಿಗಳನ್ನು ಬೀದಿಗೆ ಬಿಡೋದನ್ನ ನಿಲ್ಲಿಸಬೇಕು ಎಂದು ಆಗ್ರಹಿಸಿದರು. ಕಚ್ಚಿದ ನಾಯಿಗಳನ್ನ ಮತ್ತು ಆಕ್ರಮಣಕಾರಿ ನಾಯಿಗಳನ್ನ ಮಾತ್ರ ಆಶ್ರಯ ತಾಣಗಳಲ್ಲಿ ಹಾಕಬೇಕು. ನಾಯಿ ಬೆಕ್ಕುಗಳನ್ನು ಮಾರಾಟ ಮಾಡುವುದನ್ನು ನಿಲ್ಲಿಸಬೇಕು. ಬೀದಿ ನಾಯಿಗಳಿಗೆ ಆಹಾರ ಹಾಕಲು ನಿರ್ದಿಷ್ಟ ತಾಣಗಳನ್ನು ಗುರುತಿಸಬೇಕು ಎಂದು ಸಲಹೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಪಶುವೈದ್ಯ ಡಾಕ್ಟರ್ ಯಶಸ್ವಿ ನಾರಾವಿ, ಡಾಕ್ಟರ್ ಶ್ರುತಿ ರಾವ್, ದಿನೇಶ್ ಪೈ, ಹರೀಶ್ ರಾಜ್ಕುಮಾರ ಅವರು ಉಪಸ್ಥಿತರಿದ್ದರು. And the judiciary. So the Supreme Court is a judiciary. Judiciary ಆಗಿ ಅವರು ಆನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸ್ 2023 ಪ್ರಕಾರ ಆರ್ಡರ್ ಕೊಡಬೇಕಾಗಿತ್ತು. ಆದ್ರೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ದೇ ಹ್ಯಾವ್ ಸ್ಟೆಪ್ಡ್ ಇನ್ ಟು ದ ಶೂಸ್ ಆಫ್ ದ ಲೆಜಿಸ್ಲೇಚರ್. ಆನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸ್ ಏನ್ ಹೇಳ್ತದೆ ಅಂದ್ರೆ ನಾಯಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿ ಯಾವ ಜಾಗದಿಂದ ಪಿಕಪ್ ಮಾಡ್ತೀರಿ ಲಸಿಕೆ ಕೊಟ್ಟು ಅಲ್ಲೇ ಬಿಡ್ಬೇಕು. ಬಟ್ ನಮ್ಮ ಆನರಬಲ್ ಸುಪ್ರೀಂ ಕೋರ್ಟ್ ಇದೆ. ಸೊ ಇದೆಲ್ಲ ನಾವು ನಮ್ಮ ಪ್ರೊಟೆಸ್ಟ್ ಅಲ್ಲಿ ಡೆಫಿನೆಟ್ಲಿ ಕವರ್ ಮಾಡ್ತಾ ಇದ್ದೇವೆ. ಸೊ ವಿ ವಾಂಟ್ ಅ ಹಾರ್ಮೋನಿಯಸ್ ಕೋಎಕ್ಸಿಸ್ಟೆನ್ಸ್ ವಿತ್ ಆರ್ ಆನಿಮಲ್ಸ್ ಬಿಕಾಸ್ ಇಂಡಿಯಾ ಹ್ಯಾಸ್ ಆಲ್ವೇಸ್ ಬೀನ್ ಅ ನೇಷನ್ ವೆರಿ ಟಾಲರೆಂಟ್ ಟುವರ್ಡ್ಸ್ ಆಲ್ ಆನಿಮಲ್ಸ್. ನಮ್ಮ ರಿಲಿಜನ್ ಇರ್ಲಿ, ನಮ್ಮ ಎಲ್ಲಾ ಸಂಸ್ಕೃತಿಯಲ್ಲಿ ಇರ್ಲಿ, ನಮ್ಮ ಎಲ್ಲಾ ಕಡೆ ನಾವು ಪ್ರಾಣಿಗಳ ಮೇಲೆ ದಯೆ ತೋರಿಸ್ಬೇಕಂತ ಇದೆ. ಸೊ ನಮಗೆ ನಮ್ಮ ಪ್ರಾಣಿಗಳ ಜೊತೆ ಸಹಬಾಳ್ವಿಕೆಯಿಂದ ಇರ್ಬೇಕಂತ ನಾವು ವಿನಂತಿಸ್ತಾ ಇದ್ದೇವೆ. ಡಾಕ್ಟರ್